ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 121ನೇ ದಿನದ ವ್ಲಾಗು. 2-3 ದಿನ ಬ್ಯುಸಿ ಇದ್ದಿದ್ದರಿಂದ ಬುಧವಾರದಿಂದ ನಾನು ವೀಡಿಯೋಸ್ ಹಾಕೋಕ್ಕೆ ಆಗಿರಲಿಲ್ಲ. ಬುಧವಾರದಿಂದ ಸ್ವಲ್ಪ ಬ್ಯುಸಿ ಇದೆ ಆ್ಯಂಡ್ ನಾನು ಲಾಸ್ಟಲ್ಲಿ ಕೂಡ ಹೇಳಿದ್ದೀನಿ ರೀಸನ್ ಏನು ಅಂತ. ಸೊ ಕೆಲವೊಂದು ಟೈಮಲ್ಲಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಾವು ಏನೋ ಬೇರೆ ಒಂದು ಇದು ಮಾಡ್ತಾ ಇರ್ತೀವಿ. ಸೊ ವಿಡಿಯೋ ಇತ್ತು, ತುಂಬ ಕೆಲಸ ಆಗಿತ್ತು ನನಗೆ. ಹೆಂಗಾಗಿತ್ತು ಅಂದರೆ ಒಂದು ಅಂಗಡಿ ರೆಡಿ ಮಾಡ್ಕೊಂಡ್ವಿ, ಅಲ್ಲಿ ತುಂಬ ಕೆಲಸ ಆಯಿತು. ಅದು ನೈಟ್ ಕೂಡ ಬುಧವಾರ ನೈಟ್ ಕೂಡ ಏನು ಅಡುಗೆ ಮಾಡೋಕ್ಕಾಗಿರಲಿಲ್ಲ ಮನೆಯಲ್ಲಿ. ಸೊ ಹೋಟ್ಲಿಂದ ಕಳೆದು ಊಟ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದು. ಇನ್ನು ಮಂಗಳವಾರ ನೈಟು, ಬುಧವಾರ ಬಂದು ಅಂಗಡಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೂಗೆ ಹೋಗಬೇಕಾಗಿತ್ತು. ಹೂ ವ್ಯಾಪಾರ ಮಾಡೋಣ ಅಂದ್ಕೊಂಡೆ, ಹಬ್ಬದ ಸೀಸನ್ನು ಅಂತ. ಹೂಗೆ ಹೋಗಿ ಹೂದಿಂದ ಬಂದು ಅಲ್ಲೇ ಹೂ ಕಟ್ತಾ ಕೂತ್ಕೊಂಡೆ. ಸೊ ಇನ್ನು ಆಮೇಲೆ ಹೂ ಕಟ್ತಾ ಕೂತ್ಕೊಂಡು ಟೈಮ್ ಆಗೋಯ್ತು. ಮನೇಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು ಅಮ್ಮ. ಬಂದು ಊಟ ಮಾಡಿಬಿಟ್ಟು ಮಲಗಿ ಮತ್ತೆ ಗುರುವಾರ ಬೆಳಿಗ್ಗೆ ಎದ್ದು ಹೋಗಿದ್ದು. ಸೊ ಯಾಕಂದರೆ ಇನ್ನು ಹೋಗಿ ಬೇಗ ಹೂ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಇದಾಗುತ್ತೆ, ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗನೆ ಸ್ನಾನ ಮಾಡಿಕೊಂಡು ಮನೆ 7 ಗಂಟೆಗೆಲ್ಲ ಬಿಟ್ಟೆ. ಸೊ ಹೋಗಿ ಹೂ ವ್ಯಾಪಾರದ ಮೇಲೆ ಕೂತಿದ್ದು ತುಂಬಾ ಇದಾಯಿತು. ಸೊ ಅಂದ್ಕೊಂಡದಕ್ಕೆ ರೀಚ್ ಆಗಲಿಲ್ಲ, ಬಟ್ ಓಕೆ ಪರವಾಗಿಲ್ಲ, ಸಮಾಧಾನ ಸ್ವಲ್ಪ ಆಯಿತು. ಇನ್ನು ಶುಕ್ರವಾರ ಬೆಳಗ್ಗೆ ಮನೆ ಪಾತ್ರೆ ಉಜ್ಜಿ, ಮನೆ ಕ್ಲೀನ್ ಮಾಡಿ, ಆಚೆ ತೊಳೆದು ಪಾತ್ರೆ ಉಜ್ಜಿ, ಅದು ಹೋಟೆಲ್ ಸಾಮಾನಿತ್ತು ಒಳಗಡೆ ಇಟ್ಟು, ರೂಮ್ ಒರೆಸಿ ಎಲ್ಲ ಆಚೆ ಎಲ್ಲ ತೊಳೆದು ಸ್ನಾನ ಮಾಡಿ ರಂಗೋಲಿ ಹಾಕಿ, ಆಮೇಲೆ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನು ಉಜ್ಕೊಂಡೆ. ದೇವ್ರ ಸಾಮಾನು ಉಜ್ಜಿ ಮಗಳ ಕೈಯಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಸ್ಕೊಂಡು ದೇವ್ರಿಗೆಲ್ಲನೂ ರೆಡಿ ಮಾಡಿಟ್ಟೆ. ಫಸ್ಟ್ ಟೈಮ್ ನಾನು ಸೀರೆ ಇಡ್ತಾ ಇರೋದು ದೇವ್ರಿಗೆ. ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಫಸ್ಟು ಫೋಟೋ ಇಟ್ಟು ಹೂವು ಎಲ್ಲ 2-3 ಸತಿ ಹೂವು ತಂದಿದ್ದೆ. ಮಲ್ಲಿಗೆ ಹೂವು ಮತ್ತು ಶಾಮಂತಿ ಹೂವು, ಗಣಗ್ಳ ಹೂವು ಎಲ್ಲದನ್ನು ಅಮ್ಮ ಸ್ವಲ್ಪ ಕಟ್ಟಿದ್ರು, ನಾನು ಸ್ವಲ್ಪ ಕಟ್ಟಿದೆ. ದೇವ್ರ ಮನೆ ಮೇಲೆ ಅದರದ್ದೆಲ್ಲನೂ ಅಲ್ಲಿ ರೆಡಿ ಮಾಡಿಬಿಟ್ಟು ಕೆಳಗಡೆಗೆ ಫೋಟೋ ಇಟ್ಟು, ಫೋಟೋಗೆ ಏನೇನೆಲ್ಲ ಬೇಕು ಹೂವು ಹಾಕಿ, ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲ ಸೀರೆ ಎಲ್ಲ ಇಟ್ಬಿಟ್ಟು ದೇವ್ರಿಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಬಂದೆ. ಸೊ ಅಮ್ಮನ ಕರೆದೆ, ಅಮ್ಮ ಎದ್ದು ಬರಲಿಲ್ಲ. ಅಮ್ಮನ ಮಗಳು ಎಬ್ಬರಿಸಿದ್ಲು, ಎದ್ದೇಳು ಅಂತ. ಅಮ್ಮ ಕೈಯಲ್ಲೂ ಪೂಜೆ ಮಾಡಿಸ್ದೆ. ಇನ್ನು ನಾನು ಮಾಡಿದೆ, ಮಗಳು ಮಾಡಿದ್ಲು. ಮಗಳು ಡ್ರೆಸ್ ಹಾಕ್ಕೊಂಬಂದಿದ್ಲು, ಅವಳಿಗೆ ತಲೆ ಎಲ್ಲ ಬಾಚಿ ಅವಳು ಇದನ್ನು ರೆಡಿ ಮಾಡಿದೆ. ಸೊ ಪೂಜೆ ಬಂದು ಬೆಳಗ್ಗೆನೇ ಆಗಬೇಕಾಗಿತ್ತು, ಬಟ್ ನನಗೆ ಏನೂ ಕೆಲಸ ಆಗದೆ ಇರೋ ಕಾರಣ ಆ್ಯಂಡ್ ಹೆಣ್ಣುಮಕ್ಕಳಿಗೆ ಈ ಪೀರಿಯಡ್ಸ್ ಅಂತ ಒಂದು ಬಂದುಬಿಟ್ರೆ ಅದಾಗೋ ಥರ ನಂಗೆ 5 ಡೇಸ್ ಆಗಿದ್ದರಿಂದ ನನಗೇನಂತ ಇದೇನಾಗಲಿಲ್ಲ. ಸೊ ಹಾಗಾಗಿ ನಾನು 5 ಡೇಸ್ ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೆ. ಮಧ್ಯಾಹ್ನ ಅಡುಗೆ ಕೂಡ ಹಾಕಿಕೊಟ್ಟಿದ್ದು, ನಾನೇನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ನಾನು ಊಟ ದೇವ್ರಿಗೆ ದೀಪ ಹಚ್ಚಿ ಆಮೇಲೆ ಊಟ ಮಾಡಿದ್ದು. ನಾನು ಟೀ ಎಲ್ಲ ಇಟ್ಬಿಟ್ಟು ಊಟ ಮಾಡೋದಕ್ಕೆ ಅಂತ ನಾನು ಕೂತ್ಕೊಂಡಿದ್ದು. 5 ಗಂಟೆ 5:15 ಆಗಿತ್ತು. ಇನ್ನು ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ದೇವ್ರ ಹಾಡಾಕೋಣ ಅಂದ್ಕೊಂಡೆ, ಬಟ್ ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದ್ದರಿಂದ ದೇವ್ರ ಹಾಡೇನು ಹಾಕೋಕ್ಕಾಗಿರಲಿಲ್ಲ. ಹಾಗೇ ದೇವ್ರನ್ನ ಕೇಳಿಕೊಂಡು ಪ್ರತಿ ವರ್ಷ ಇದೇ ಥರ ನನಗೆ ಕೊಡು, ಇನ್ನಷ್ಟು ಚೆನ್ನಾಗಾಗೋ ಥರ ಮಾಡೋ ತಾಯಿ ಅಂತ ಕೇಳಿಕೊಂಡು ಸೀರೆ ಫಸ್ಟ್ ಟೈಮ್ ಇಡ್ತಾಯಿದ್ದೀನಿ ಅಂತ ಎಲ್ಲ ದೇವ್ರನ್ನೆಲ್ಲ ಕೇಳಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಮಾಡಿದೆ. ಅಮ್ಮಗೆ ಪಾಪ ಆಗೋದಿಲ್ಲ, ಬಟ್ ಆದರೆ ಕೂಡ ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ಕೈಯಲ್ಲೆಲ್ಲ ಇದು ಮಾಡಿಕೊಂಡೆ. ಹಾಗೇ ಅಲ್ಲೇ ಕೂತ್ಕೊಂಡು 2 ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ರೆಡಿ ಮಾಡಿ ಇಟ್ಟೆ. ಮಗಳಿಗೆ ಯಾರಾದರೂ ಬಂದಾಗ ಅವಳು ಬಂದು ಕುಂಕುಮ ಕೊಡ್ತಾಳೆ. ಸೊ ಅವಳಿಗೆ ರೆಡಿ ಮಾಡಿ ಇಟ್ಬಿಟ್ರೆ ಯಾರಾದರೂ ಬಂದು ತೊಗೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಅಲ್ಲೇ 2 ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬಳೆ ಎಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟೆ. ಅದು ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ಇವಳಿಗೆ ತಲೆ ಬಚ್ಚಬೇಕಾಗಿತ್ತು. ನನ್ನ ಮಗಳಿಗೆ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೂವು ಇಟ್ಕೊಂಡೆ, ಬಟ್ ನಂಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಬಟ್ ಮನೇಲಿ ಎಲ್ಲರನ್ನೂ ಇಟ್ಕೋ, ಏನೂ ಆಗೋಲ್ಲ, ನೋಡೋಣ ಏನಾದರೂ ಆದರೆ ನೆಕ್ಸ್ಟು ಇಡೋದು ಬೇಡ ನೀನು ಅಂತ ಹೇಳಿದ್ರು. ಸೊ ಹಾಗಾಗಿ ಆಮೇಲೆ ಅವನೇನೋ ಕೇಳ್ತಾ ಇದ್ಲು, ಅವಳಿಗೆಲ್ಲನೂ ಹೇಳ್ಕೊಂಡು ನಾನು ಫಸ್ಟು ರೆಡಿ ಮಾಡಿ ಇಟ್ಟರೆ ಯಾರಾದರೂ ಬಂದಾಗ ನಾವೇ ಆಗಿರ್ಬೋದು ಸಡನ್ನಾಗಿ ಕೊಡ್ಬೋದು, ಇಲ್ಲ ಅಂದರೆ ಮತ್ತೆ
ನಮಗೆ ಅವ್ರು ಬಂದಾಗ ರೆಡಿ ಮಾಡ್ಕೊಂಡು ಕೂತ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತಿನ ದಿನದಲ್ಲಿ ಎಲ್ಲರ ಮನೆಗೂ ಹೋಗಿ ಬರೋದು ಒಂದು ರೂಢಿ. ಬಟ್ ನಾನಿವತ್ತು ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು, ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಒಂದು 4-5 ಮನೆಗೆ ಹೋಗ್ಬಿಟ್ಟು ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದು ಹಾಗೆ ಸುಮ್ಮನೆ ಇದ್ದೋದೆ. ನೆಕ್ಸ್ಟ್ ಅಡುಗೆ ಮಾಡಿಕೊಂಡು ಮಗಳಿಗೆ ತಲೆ ಬಾಚಿದೆ. ಅವಳು ನನಗೆ ನೀರು ಜಡೆ ಹಾಕು ಅಂತ ಹೇಳಿದ್ಲು. ಅವಳಿಗೆ ಜಡೆ ಹಾಕೊಬಿಟ್ಟು ಹೂವು ಮುಡಿಸಿ ಅವಳನ್ನ ರೆಡಿ ಮಾಡಿದೆ. ಅವಳ ಪಾಡ್ಗೆ ಅವಳು ರೆಡಿ ಆದಳು. ಸೊ ಅವಳಿಗೆ ನಾನು ಜಾಸ್ತಿ ಮೇಕಪ್ ಮಾಡೋಕ್ಕೆ ಬಿಡೋದಿಲ್ಲ, ಸ್ಕಿನ್ನೆಲ್ಲ ಹಾಳಾಗಿ ಹೋಗುತ್ತೆ ಅಂತ. ನಾನು ಕೂಡ ಮಾಡ್ಕೊಳ್ಳಲ್ಲ ಜಾಸ್ತಿ. ಯಾವಾಗಾದರೂ ಎಮರ್ಜೆನ್ಸಿ ಇದೆ ಅಂದಾಗ ಇಲ್ಲೆಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಬೇಕಾಗುತ್ತೆ ಅಂತ ಹೇಳಿ ಅಂಥ ಟೈಮಲ್ಲಿ ನಾವು ರೆಡಿ ಆಗೋದು. ಇನ್ನು ಇವಳಿಗೆ ತಲೆ ಬಚ್ಚಿದಾದ್ಮೇಲೆ ಅವಳಿಗೆ ಹೇಳಿದೆ, ಹೋಗೋಣ ನಾವಿಬ್ಬರು ಕುಂಕುಮಕ್ಕೆ, ಇಲ್ಲಾಂದರೆ ನಿನ್ನ ಮನೆಯಲ್ಲಿ ಕೊಟ್ಕೋ ಕುಂಕುಮ, ನಾನು ಹೋಗಿ ಬರ್ತೀನಿ ಅಂತ. ಅವಳು 1 ಮನೆ 2 ಮನೆಗೆ ನನ್ನ ಜೊತೆ ಬಂದಳು. ಇನ್ನು ಅವ್ರ ಅತ್ತೆ ಮನೆಗೆ ಹೋಗಿದ್ವಿ ಇಬ್ಬರೂ. ಅವ್ರ ಅತ್ತೆ ಮನೇಲಿ ಅವಳಿಗೂ ಕೊಟ್ಟರು, ನನಗೂ ಕೊಟ್ಟರು, ತೊಗೊಂಡು ಬಂದ್ವಿ. ಇನ್ನು ಕಾಫಿ ಮಾಡಬೇಕಾಗಿತ್ತು, ಟೀ ಮಾಡೋಣ ಅಂತ ಹೇಳಿ ಹೋಗಿ ಒಳಗಡೆ ಟೀ ಎಲ್ಲ ಇಟ್ಬಿಟ್ಟು ಆಮೇಲೆ ನಾನು ಊಟಕ್ಕೆ ಕೂತ್ಕೊಂಡಿದ್ದು. ಯಜಮಾನ್ರು ಬಂದು ನಾನು ಪಾತ್ರೆ ಉಜ್ಜಬೇಕು, ನಂಗೆ ಬೇಗ ಟೀ ಕೊಡು ಅಂತ ಹೇಳಿದ್ರು. ಇನ್ನು ದೇವ್ರದ್ದು ನನ್ನ ಮಗಳು ವೀಡಿಯೋ ಮಾಡಿ ಇಟ್ಟಿದ್ಲು, ನೀಟಾಗಿ ವೀಡಿಯೋ ಮಾಡಿ ಫೋಟೋ ತೆಗೆದು ಇಟ್ಟಿದ್ಲು. ಇಷ್ಟು ಚೆನ್ನಾಗಿ ಬಂದಿತ್ತು. ಸೊ ಯಾವ ವರ್ಷವೂ ನನಗೆ ಬೇರೆ ಟೈಮಲ್ಲೆಲ್ಲ ದೇವರು ಒಂದು ಕಡೆ ಇಡ್ತಿದ್ದೆ, ಸೊ ಈ ಫೋಟೋಸ್ ಒಂದು ಕಡೆ ಇಟ್ಟಿದ್ದೆ. ಇವತ್ತು ನನಗೆಲ್ಲ ಒಟ್ಟಿಗೆ ಸಿಕ್ತು. ಇನ್ನು ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಮುಲ್ಲಂಗಿ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಮುಲ್ಲಂಗಿ ಎಲ್ಲ ತೊಗೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಮುಲ್ಲಂಗಿ ಎಲ್ಲ ಕಟ್ ಮಾಡಿದ್ದಾದಮೇಲೆ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಾಕಿ ಟಮಾಟ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೆ. ಎಲ್ಲದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಹುಣಸೆಹಣ್ಣು, ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡೆ. ಹಾಗೇ ಸ್ವಲ್ಪ ಪಾತ್ರೆ ಇತ್ತು. ಸೊ ಇದಾದ ಮೇಲೆ ಇಳಿಸ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಹಾಲು ಬಿಸಿ ಇಕ್ಕಿ ಮಗಳ ಕೈಯಲ್ಲಿ ಕಾಫಿ ಪೌಡರ್ ತರಿಸ್ಕೊಂಡಿದ್ದೆ. ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ಕಾಫಿನೂ ರೆಡಿ ಮಾಡಿಕೊಂಡೆ. ಆಮೇಲೆ ಪಾತ್ರೆ ಉಜ್ಜೋದಕ್ಕೆ ಅಂತ ನಿಂತ್ಕೊಂಡಿದ್ದು ನಾನು. ಇನ್ನು ಒಗ್ಗರಣೆ ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿ ಮುಲ್ಲಂಗಿ ಎಲ್ಲ ಕಟ್ ರುಬ್ಕೊಂಬಂದಿದ್ದೆ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಏನು ರುಬ್ಕೊಂಬಂದಿದ್ದೆ ಅದನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಒಗ್ಗರಣೆ ಮಾಡಿದ್ದು ಆದಮೇಲೆ ಎಲ್ಲ ಇಳಿಸ್ಬಿಟ್ಟು ಮುದ್ದೆಗಿಟ್ಟು ಮುದ್ದೆನೂ ಮಾಡಿಕೊಂಡು ಸ್ವಲ್ಪ ಗ್ಯಾಸೆಲ್ಲ ಸೈಡೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಬೋಂಡ ಮಾಡೋಣ ಅಂತ ಹೇಳಿ ತರಿಸಿ ಇಟ್ಕೊಂಡಿದ್ದೆ, ಬಟ್ ಎಣ್ಣೆ ಇರಲಿಲ್ಲ. ಹಾಗಾಗಿ ಇನ್ನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬರೀ ಮುದ್ದೆ, ಮುಲ್ಲಂಗಿ ಚಟ್ನಿ ಮಾಡಿದ್ದು. ಸೊ ಈ ಬ್ಲೌಸ್ ನೋಡ್ತಿರ್ಬೋದು, ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ತುಂಬ ಸ್ಟ್ರೆಚಬಲ್ ಆಗಿದೆ. ನಾನು ಲಿಂಕ್ ಕೊಟ್ಟಿರ್ತೀನಿ ಮೀಶೋದು, ನೀವು ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇನ್ನು ಇದರ ಲಿಂಕ್ ನಾನಿನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇನ್ನು ನೈಟು ನಾನು ಮಲಗಬೇಕಾದ್ರೆ ದೇವ್ರನ್ನೆಲ್ಲ ತೆಗೆದುಬಿಟ್ಟು ಮಲ್ಕೋತೀನಿ. ಯಾಕೆ ಅಂದರೆ ಬೆಳಗ್ಗೆ ನಾನು ಯಾವಾಗಲೂ ಮತ್ತೆ ನಾವು ಸ್ನಾನ ಮಾಡಿಕೊಂಡು ತೆಗಿಯೋಕ್ಕಾಗೋದಿಲ್ಲ, ಇಲ್ಲ ಸ್ನಾನ ಮಾಡಿದ್ರೆ ಕೂಡ ಹೋಟ್ಲ ಹತ್ರ ಹೋಗ್ತೀವಿ, ಬೇರೆ ಏನೋ ಕೆಲಸ ಇರುತ್ತೆ. ಸೊ ಹಾಗಾಗಿ ನಾನು ರಾತ್ರಿನೇ ಎಲ್ಲ ತೆಗೆದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಎತ್ತಿಟ್ಟು ಹಣ್ಣುಗಳೆಲ್ಲ ಒಂದು ಸೈಡ್ ಇಟ್ಟು ಮಲಗಿಬಿಡ್ತೀನಿ. ಇನ್ನು ಬೆಳಗ್ಗೆಗೆ ಏನು ಹಣ್ಣುಗಳಿದೆ ಅದನ್ನ ಎಲ್ಲ ಎತ್ತಿಟ್ಬಿಟ್ಟು ಟೀ ಪೈಪ್ ಬೇರೆ ಸೈಡ್ಗೆ ಎಳೆದು ಎಲ್ಲ ಎತ್ತಿ ರೆಡಿ ಮಾಡ್ಕೊಳ್ಳೋದು. ಸೊ ನಾನು ಫಸ್ಟ್ ಅದನ್ನ ಮಾಡಿದೆ. ಫಸ್ಟು ನಾನು ಕೈ ಇಟ್ಟಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬಳೆಗಳಿಟ್ಟಿದ್ದೆ, ಆ ಬಳೆಗಳನ್ನೆಲ್ಲ ತೆಗೆದು ಕೈಗೆ ಹಾಕಿ, ಅದರಲ್ಲೂ ಕರಿ ಬಳೆ 2 ಬಳೆ ಒಡೆದು ಹೋದವು. 6 ಬಳೆ ಇಟ್ಟಿದ್ದು 2 ಬಳೆ ಒಡೆದು ಹೋದವು. ಇನ್ನು ಆ ಬಳೆಗಳನ್ನ ಹಾಗೆ ಬಿಟ್ಟುಬಿಟ್ಟು ಇನ್ನೆಲ್ಲದನ್ನು ತೆಗೆದೆ, ದೇವ್ರ ಫೋಟೋ ತೆಗೆದು ಎತ್ತಿಟ್ಕೊಂಡೆ. ಆಮೇಲೆ ಹಣ್ಣುಗಳೆಲ್ಲ ತೆಗೆದು ಒಂದಕ್ಕೆ ಹಾಕಿದೆ. ಒಂದೊಂದೇ ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡಿದೆ. ಸೊ ದೇವ್ರನ್ನ ಕೂರಿಸ್ಬೇಕಾದ್ರೆ ಇಷ್ಟು ಆಡಂಬರದಿಂದ ಮಾಡ್ತೀವಿ, ದೇವ್ರನ್ನ ತೆಗಿಬೇಕಾದ್ರೆ ಹಂಗೆ 5 ನಿಮಿಷಕ್ಕೆ ಚಕ ಅಂತ ಹೋಗುತ್ತೆ. ಅದು ಹೆಂಗಾಗ್ಬಿಡುತ್ತಂದರೆ ನಮಗೆ ಬೇಗ ಕೆಲಸ ಆಗ್ಬಿಟ್ಟಿರುತ್ತೆ. ಸೊ ಮಾಡಬೇಕಾದ್ರೆ ಶುದ್ಧ ಕೆಲಸ ಇರುತ್ತೆ, ಇಲ್ಲ ಅಂದರೆ ಬೇಗನೆ ನಾನು ಮುಗಿಸ್ಕೋತೀನಿ. ನಂದಿಷ್ಟೇ ಅಲಂಕಾರ ಅದೆಲ್ಲ ಏನೂ ಇಲ್ಲ, ನಂದು ದೇವ್ರನ್ನೇನು ಕೂರಿಸಲ್ಲ. ನಾನು ಫೋಟೋಗೇನೆ ಯಾವಾಗ್ಲೂ ಓಲೆ ಎಲ್ಲ ಹಾಕ್ತಿದ್ದೆ, ಬಟ್ ಇವತ್ತು ಯಾಕೋ ನಂಗೆ ಬೇಡ ಅನ್ನಿಸ್ತು. ಸೊ ಇರಲಿ ಅಂದ್ಬಿಟ್ಟು ಒಂದು ಸರ ಮಾತ್ರ ಹಾಕಿದ್ದೆ, ಅದನ್ನ ಕೂಡ ಕತ್ತಿಗೆ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಇದು ಆಮೇಲೆ ಬಿಚ್ಚಿಕೋ ರೂಢಿ. ಇನ್ನು ಸೀರೆಗೆ ಎಣ್ಣೆ ಆಗಿದೆ, ನಾಳೆ ಏನಾದರೂ ಸ್ವಲ್ಪ ಅದಕ್ಕೆ ಮಾಡಬೇಕು. ಇದು ಸ್ವಲ್ಪ
ಇದಿದೆ ನೋಡ್ಕೊಂಡಿರಲಿಲ್ಲ ನಾನು. ಸೊ ಅದು ಸೀರೆ ಬಟ್ಲಿಗಿಂತ ತಟ್ಟೆಗಿಂತ ಸ್ವಲ್ಪ ಕೆಳಗಡೆ ಇದ್ದಿದ್ದ ಜಾಗದಲ್ಲಿ ಟೀಪಾಯೆಲ್ಲ ಎಣ್ಣೆ ಆಗಿತ್ತು, ಅದು ಎಣ್ಣೆ ಆಗಿದೆ. ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ಏನಾದರೂ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಸೀರೆ ಹಾಳಾಗೋಗ್ಬಿಡುತ್ತೆ. ಕಡಿಮೆ ಸೀರೆ, ಬಟ್ ಆದರೂ ಒಂದೆರಡು ದಿನ ಲಕ್ಷ್ಮಿ ಇರೋದಲ್ವ, ಒಂದೆರಡು ದಿನ ಯೂಸ್ ಮಾಡೋ ಥರ ಆದರೂ ಇರಬೇಕು. ಸೊ ಇದೆಲ್ಲ ಮುಗಿಸ್ಕೊಂಡೆ, ಎಲ್ಲ ತೆಗೆದ್ಬಿಟ್ಟು ಎತ್ತಿಟ್ಟು ಕಾಸೆಲ್ಲ ಎತ್ತಿ ಅಮ್ಮ ಕೈಗೆ ಕೊಟ್ಬಿಟ್ಟು ಪ್ರತಿಯೊಂದನ್ನು ಮಾಡಿಕೊಂಡು ಹೋಗಿ ಮಲ್ಗೋಣ ಅಂತ ಹೇಳಿ ನಾನು ರೆಡಿ ಮಾಡಿದ್ದು. ಬಿಸಿ ಇದ್ದರೆ ರುಚಿ ಜಾಸ್ತಿ, ಹಾಗೆ ಮನುಷ್ಯ ಬ್ಯುಸಿ ಇದ್ದರೆ ಬೆಲೆ ಜಾಸ್ತಿ ಅಂತ ಹೇಳ್ತಾರೆ. ಸೊ ಊಟ ಬಿಸಿ ಬಿಸಿಯಾಗಿ ನಾವು ಊಟ ತಿಂದರೆ ಅದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಆರೋದ್ಮೇಲೆ ಊಟನೇ ತಿನ್ನೋಕ್ಕಾಗೋದಿಲ್ಲ. ಹಾಗೆ ಒಂದಿನ ಬಿಟ್ಟು ನೀವು ತಿನ್ನೋಕೆ ಹೋದರೆ ಅದು ಹಾಳಾಗಿ ಹೋಗ್ಬಿಟ್ಟಿರುತ್ತೆ, ಅದು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗೆ ಮನುಷ್ಯ ಎಷ್ಟು ಬ್ಯುಸಿ ಇರ್ತಾನೆ ಅವನಿಗೆ ಅಷ್ಟು ವ್ಯಾಲ್ಯೂ ಇರುತ್ತೆ. ಅವನು ಎಷ್ಟು ಫ್ರೀಯಾಗಿ ಕೂತಿರ್ತಾನೆ ಅಷ್ಟು ಅವನಿಗೆ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇದು. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಲೇಟ್ ವಿಶಸ್. ನೈಟ್ 10 ಗಂಟೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನನಗೆ ಈ 3-4 ದಿನದಿಂದ ತುಂಬ ಬ್ಯುಸಿ ಇದ್ದೆ ನಾನು. ಸೊ ಬುಧವಾರದಿಂದ ವಿಡಿಯೋ ಹಾಕಿಲ್ಲ ನಾನು. ಬುಧವಾರ ಆ್ಯಕ್ಚುಲಿ ವಿಡಿಯೋಸ್ ಇತ್ತು, ಬುಧವಾರ ಗುರುವಾರದ 2 ದಿನಕ್ಕೂ. ಬಟ್ ನನಗೆ ಕೆಲವೊಂದು ಟೈಮ್ ಇರಲಿಲ್ಲ ಹಾಕೋದಕ್ಕೆ. ಆಮೇಲೆ ಬೇರೆ ಇನ್ನೊಂದು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆ 2 ದಿನಕ್ಕೆ. ಸೊ ಹಾಗಾಗಿ ತುಂಬ ಬ್ಯುಸಿಯಾಗಿದ್ದ ಕಾರಣ ನಾನು ಇದನ್ನು ಮಾಡೋಕ್ಕಾಗಿರಲಿಲ್ಲ, ವಿಡಿಯೋ ಹಾಕೋಕ್ಕೂ ಆಗಿರಲಿಲ್ಲ. ಸೊ ಇವತ್ತು ಹಬ್ಬ, ಮನೇಲಿ ಮತ್ತೆ 3 ಗಂಟೆವರೆಗೂ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. 3:30ಗೆ ದೇವ್ರಿಗೆ ದೀಪ ಹಚ್ಚೋ ಟೈಮ್ಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನು ಕೆಲಸ ಸ್ಟಾರ್ಟ್ ಮಾಡಿದ್ರಪ್ಪ ಇವರು ಅಂತ ಅಂದ್ಕೊಂಡ್ರೆ ನೀವು. ಸಂತೆ ನಮಗೆ ಈ ಹಬ್ಬಕ್ಕೆ ಹೂವು ವ್ಯಾಪಾರ ಚೆನ್ನಾಗಾಗುತ್ತೆ ಆ್ಯಂಡ್ ಸಂತೆ ಇದೆ, ನೋಡೋಣ, ಟ್ರೈ ಮಾಡೋಣ ಫಸ್ಟ್ ಟೈಮು ಅಂತ. ನಂಗೆ ತುಂಬ ಇಷ್ಟ ವ್ಯಾಪಾರ ಮಾಡೋದು ಅಂದರೆ. ಸೊ ಹಾಗಾಗಿ ಹೂವು ಹಾಕ್ಕೊಂಬಂದು ವ್ಯಾಪಾರ ಮಾಡಿದೆ. ಬಟ್ ಲಾಸ್ ಆಗಲಿಲ್ಲ. ಹಾಕಿರೋದಕ್ಕಿಂತ ಒಂದು ಸ್ವಲ್ಪ ಅಮೌಂಟ್ ಏನೋ ಸಿಕ್ತು. ಓಕೆ, ಸ್ವಲ್ಪ ಹೂವು ಕೂಡ ಚೆನ್ನಾಗಿರಲಿಲ್ಲ. ಒಂದು 20 kg ಹೂವು ಹಾಕಿದ್ದೆ. 4,000 ಹಾಕಿದ್ದೆ. ಒಂದು 2,000 ಗಂಟೆ ನನಗೆ ಅಮೌಂಟ್ ಬಂತು. ಓಕೆ, ಪರವಾಗಿಲ್ಲ ಅನ್ನಿಸ್ತು. ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅದರಿಂದ ಹಾಗೆ ಅವತ್ತು ವೆಡ್ನಸ್ಡೇ ಹೋಗಿ ಕೂತ್ಕೊಂಡೋಳು. ನೈಟ್ 10 ಗಂಟೆಗೆ ಬಂದೆ. ತಿಂದ್ಬಿಟ್ಟು ಅಡುಗೆ ಮಾಡಿಟ್ಟಿದ್ರು, ತಿಂದ್ಬಿಟ್ಟು ಮಲಗಿಬಿಟ್ಟೆ. ಮತ್ತು ಬೆಳಗ್ಗೆ ಗುರುವಾರ ಬೆಳಗ್ಗೆನೇ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದು. 10 ಗಂಟೆ ಆಯಿತು. ಒಂದೇ ಸರಿಯಾಗಿ ರೂಢಿ ಇಲ್ವಲ್ಲ ನನಗೆ, ಕುತ್ಕೊಂಡು ಕಟ್ಟಿ ಈ ಪೇಯ್ನ್ ಬಂತು ಮತ್ತು ಬೆನ್ನೋವು ಬಂದಿತ್ತು. ತಿಂದುಬಿಟ್ಟು ಮಲಗಿದ್ದಷ್ಟೇ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಲೈಟಾಗಿ, ಆಮೇಲೆ ಮನೆ ಆಚೆ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟು ಹೋಟೆಲ್ಗೆ ಹೋಗಿ ಹೋಟೆಲ್ ಬಂದು ತಳ್ಳಿಬಿಟ್ಟು ಆಮೇಲೆ ಊಟ ಎಲ್ಲ ಮಾಡಿದ್ರು. ನಾನು ಉಪವಾಸ ಹಾಗೆ ಕಂಟಿನ್ಯೂ ಮಾಡಿದೆ. ಪೂಜೆ ಮಾಡಿಬಿಟ್ಟು ಊಟ ಮಾಡೋಣ ಅಂಥೇಳಿ. ಸೊ ನಾನು ಊಟ ಮಾಡೋಷ್ಟ್ರೊಳಗೆ 5 ಗಂಟೆ. ಪೂಜೆ ಎಲ್ಲ ಆಗಿದ್ದು 3:30-4 ಗಂಟೆಗೆ, 4:15ಗೆ ಪೂಜೆ ಮುಗಿಸಿ ಊಟ ಮಾಡಿದ್ದು. ಸೊ ಇವತ್ತಿನ ರೊಟೀನು ಇಷ್ಟೇ. ಸೊ ನಾನು ವಿಡಿಯೋ ಹಾಕದೇ ಇರೋದಕ್ಕೆ ಕಾರಣವೂ ಇಷ್ಟೇ. ಸೊ ಇನ್ಮೇಲೆ ಹಬ್ಬಗಳ ಟೈಮಲ್ಲಿ ಹಾಗೆ ಥರ್ಸ್ಡೇ ನಾನು ಹೂವು ಹಾಕೋಣ ಅಂತ ಅನ್ಕೋತಾ ಇರೋದು. ಸೊ ನನ್ನ ಲುಕ್ ನೋಡ್ಬೋದು. ಇವತ್ತು ಇಷ್ಟೇ ನಂದು ಔಟ್ಫಿಟ್ಟು. ಒಂದು ಸರ ಹಾಕಿದೆ. ಸೊ ಈ ಬ್ಲೌಸ್ ಬಂದು ಮೀಶೋದಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದು. ಸೊ ಇದ್ರ ಡೀಟೇಲ್ಸು, ಇದ್ರ ಜೊತೆಗೆ ನಾನು ಏನೇನೆಲ್ಲ ಮೀಶೋದಲ್ಲಿ ಬುಕ್ ಮಾಡಿದ್ದೆ, ಇದ್ರ ಲಿಂಕ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರದ್ದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾನು ಒಂದಷ್ಟು ಐಟಮ್ಸ್ ತರಿಸಿದ್ದೀನಿ. ಒಂದು ಮದುವೆ ಇರೋದರಿಂದ ನನ್ನ ಮಗಳಿಗೆ ಡ್ರೆಸ್ಸು ಇನ್ನೊಂದು ಬರೋದಿದೆ, ಇನ್ನೆರಡು ಬರೋದಿದೆ. ಆ್ಯಂಡ್ ಮೇಕಪ್ ಐಟಮ್ಸ್ ಆಗಿರ್ಬೋದು, ಏನೇನೆಲ್ಲ ನಾನು ತರಿಸಿದೆ ಅದನ್ನ ಸಪ್ರೇಟಾಗಿ ಹಾಕೋಣ ಅಂತ. ಆ್ಯಂಡ್ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ಸ್ಟ್ರೆಚೇಬಲ್ಲು ಬ್ಲೌಸು, ಹುಕ್ಕೇನಿಲ್ಲ, ಸ್ಟ್ರೆಚೇಬಲ್ ಇದೆ. ಸೊ ಹಾಗೆ ವಿಯರ್ ಮಾಡೋದು ತುಂಬ ಚೆನ್ನಾಗಿದೆ. ನನ್ನ ಫ್ಯಾಬ್ರಿಕ್ ಚೆನ್ನಾಗಿರೋದಿಲ್ಲ ಅಂದ್ಕೊಂಡೆ, ಬಟ್ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಹೋಗ್ತು. ನಾವು ಒಂದು 2-3 ಕಲರ್ ಬುಕ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ನನ್ನ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲೌಸು ಕೂಡ ನನಗೆ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾಕಿದ್ರೆ ಕೂಡ ಬ್ಲೌಸು
ಎಳ್ಕೊಳ್ಳೋದಾಗಿರ್ಬೋದು, ಹಾಗೆ ಯಾವುದೇ ರೀತಿ ಟೈಟು ಒಂದು ಇಚ್ಚಿಂಗ್ ಅಂದರೆ ಬಟ್ಟೆ ಕೆಲವೊಂದು ಚೆನ್ನಾಗಿರೋದಿಲ್ಲ, ಸೊ ಚುಚ್ತಾ ಇರುತ್ತೆ. ಆ ಥರ ಏನೂ ಇದಿಲ್ಲ, ತುಂಬಾ ಚೆನ್ನಾಗಿದೆ. ಇದರ ಲಿಂಕ್ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಕೂಡ ತೊಗೋಬೋದು, ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಇದೆ. ಮೀಶೋದಲ್ಲಿ ತುಂಬ ನನಗೆ ಮೀಶೋದಲ್ಲಿ ಹೇಗೆ ಅನ್ನಿಸ್ತು ಅಂದರೆ ತುಂಬ ಕಡಿಮೆಗೇ ಬಟ್ಟೆ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ರಾಂಗ್ ಐಟಮ್ಸ್ ಬರುತ್ತೆ, ಸೊ ಅದನ್ನ ರಿಟರ್ನ್ ಮಾಡಿ ಮತ್ತೆ ನಮ್ಗೆ ಯಾವ್ದು ಬೇಕೋ ಅದನ್ನ ತೊಗೋಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತಿನ ರೊಟೀನು, ಇವತ್ತಿನ ಬ್ಲಾಗು ಇಷ್ಟೇ. ಇನ್ನು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.